ಮಾಡಿರಿ, ಚೆನ್ನಾಗಿ ಮಾಡಿರಿ, ಪ್ರಯತ್ನ ಮಾಡಿರಿ. ಮಾಡಿದ್ರಿಂದ ಇದನ್ನು ನಾವು ಕ್ಲೂದ ಮೇಲೂ ಹೇಳ್ತೀವಿ. ಇಂಥ ಲೆಕ್ಕ ಹೆಂಗೆ ಮಾಡ್ಬೇಕನ್ನೋದು ನಿಮಗೆಲ್ಲ ತಿಳಿಸಿ ಹೇಳ್ತದೆ. ನೀವು ಈಸಿ ವೇದಾಗ ಕಂಡು ಹಿಡಿಬೇಕು. ಹಂಗೆ ಗಣಿತಗಳು ನೀವು ಮಾಡೋದಾತ ನಾ ತಿಳಿಸ್ತಾನೋ, ರೀತಿ ಪ್ರಕಾರನೂ ತಿಳಿಸ್ತಾನೆ ನಾನು. ಆಮೇಲೆ ವೇಗವಾಗಿ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತು ನಿಮಗೆ. ನವೋದಯ ಥಿಯರಿ ಒಳಗೆ ನಾವು ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ನೋಡಿರಿ ಲಕ್ಷ್ಮಣ, ಎಲ್ಲರೂ ವಿಡಿಯೋ ಆನ್ ಮಾಡಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇಂಥ ಮಾದರಿಗಳನ್ನು ನಿಮ್ಮ ಮತ್ತು ಸರ್ಗಳು ಹಾಕ್ತಿರ್ತಾರೆ. ಆದರೂ ಒಂದು ಸ್ವಲ್ಪ ನಾ ಹೆಚ್ಚಿಗೆ ಹಾಕಿನಿ, ಯಾಕೆ ಪಾಲಕರು ಫೋನ್ ಬಂದವ, ಸರ್ ಒಂದು ಸ್ವಲ್ಪ ಮಾದರಿ ನಮಗೆ ಹೆಚ್ಚಿಗೆ ಹಾಕ್ರಿ ಅಂತಂದ್ರೆ ಹಾಕ್ಲಿಕ್ಕತ್ತನು. ಇನ್ನು ಮುಂದಿನ ವೀಡಿಯೋಗಳು ಏನವ, ಸಾಕಷ್ಟು ಲೆಕ್ಕಗಳು ಮಾದರಿ ಹಾಕ್ತವೆ. ಅದರಿಂದ ನೀವು ರಿವಿಷನ್ ಆದರೆ ಅಂದ್ರೆ ಮುಂದೆ ಹೊಳ್ಳಿ ನೋಡುವುದೇ. ಈ ಗಣಿತ ಇದನ್ನು ಹಿಂದಿಂದ ನೀವು ನೋಡಿದರೆ ಮಾಡೇ ಮಾಡ್ತೀರಿ. ಹಿಂದಿನ ಗಣಿತಕ್ಕೆ ರಿಲೇಷನ್ನೇ ಇರ್ತದೆ. ಇದಕ್ಕೆ ಹೆಂಗೆ ಮಾಡ್ತಾರೆ ಸರು, ನೀವು ಹೆಂಗೆ ಕಲ್ತಿರ್ತೀರಿ, ನಾ ಹೆಂಗೆ ಕಲಿಸ್ತನು, ಮತ್ತು ವೇಗವಾಗಿ ಹೆಂಗೆ ಗಣಿತ ಮಾಡಬೇಕು, ಎಲ್ಲ ರೀತಿ ಗಣಿತಗಳನ್ನು ಹೇಳ್ತಾನೆ. ಬೋರ್ಡ್ ಕಡೆ ನೋಡ್ರಿ. ಮತ್ತು ಇನ್ನೊಂದು, ದಯಮಾಡಿ ವಿಡಿಯೋಗಳನ್ನು, ಪ್ರತಿಯೊಂದು ಗಣಿತ ವಿಡಿಯೋಗಳನ್ನು ನೋಟ್ಬುಕ್ ಮಾಡಿ ಬಿಡಿಸ್ರಿ. ನಿಮ್ಗೆ ಎಷ್ಟು ನಾಲೆಜ್ ಬರ್ತದೆ ನೀವು ನೋಡ್ರಿ. ಈಗ SL ನಂಬರ್ 14 ನಿಮಗೆ ಒಂದು 10 ಗಣಿತಗಳನ್ನು ಬಾಯಿಲೆ ಮಾಡೋದು ಹಾಕ್ಯಾನ. ಅದನ್ನು ಏನನ್ನ ಇನ್ಸ್ಟ್ರಕ್ಷನ್ ಕೊಟ್ಟು ಜಾಸ್ತಿ ನೋಡು ಹಂಗೆ ಉಪಯೋಗ ಇಲ್ಲ. ಪ್ರತಿಯೊಂದು ಗಣಿತಗಳನ್ನು ಸರ್ ಏನು ಹೇಳ್ಯಾರ, ಹೆಂಗೆ ತಿಳಿಸ್ಯಾರ, ಅದನ್ನು ಪ್ರತಿಯೊಂದು ಗಣಿತಗಳನ್ನು ನೋಡ್ಬೇಕು ನೀವು. ಅಂದಾಗ ಏನಾಗ್ತದೆ, ಕೆಲಸ ಕಡಿಮೆ ಆಗ್ತದೆ. ಒಂದು ಸಲ ಕ್ರಮಬದ್ಧವಾದ ವಿಡಿಯೋಗಳನ್ನು ನೋಡ್ಕೊತ ಹೋದ್ರಿ ಅಂತಂದ್ರೆ ನಿಮಗೆ ನಾಲೆಜ್ ಜಾಸ್ತಿ ಆಕೋತ ಹೋಗ್ತದೆ. ಅದಕ್ಕೆ ನಾನು ನಿಮಗೆ ಹೇಳ್ತೇನೆ. ಈಗ ನೋಡಿ, ಇದು ಗಣಿತದ, ಇದು ಕಾಮಿಡಿ ವಿಡಿಯೋ. ಇನ್ನೊಮ್ಮೆ ಹಾಳೆ ನೋಡ್ರಿ ಅಂತ ಹೇಳಲ್ಲ. ಇದನ್ನು ನೀವು ಎಷ್ಟು ನೋಡ್ತೀರಿ ಅಷ್ಟು ನಿಮಗೆ ಏನಾಗ್ತದೆ, ತಲೆ ಒಳಗೆ ಗಚ್ಚಂಗೆ ಕೂತು ಬಿಡುತ್ತದೆ. ನೀವು ಹೆಂಗೆ ಕಲ್ತಿರ್ತೀರಿ, ನಾ ಹೆಂಗೆ ಕಲಿಸ್ತನೋ, ನವೋದಯದಾಗ ಹೆಂಗೆ ಉತ್ತರ ಹಾಕಬೇಕು ನೋಡ್ರಿ ಗಣಿತಗಳು. ಇಲ್ಲಿ 75 ರೇಡಿಯೋಗಳ ಬೆಲೆ, 75 ರೇಡಿಯೋಗಳ ಬೆಲೆ, 75 ರೇಡಿಯೋಗಳ ಬೆಲೆ ರೂಪಾಯಿ 61,875 ರೂಪಾಯಿ. ಆದರೆ ಎಷ್ಟು, 25 ರೇಡಿಯೋಗಳ ಬೆಲೆ ಎಷ್ಟು? 25 ರೇಡಿಯೋಗಳ ಬೆಲೆ ಎಷ್ಟು? ಇದು ಮೇಲೆ ನೋಡಿ, 25 ಗುಂಡ್ಲೆ 61,875 ಸರ್ವಾಸ ಬಾಗಲೆ 75. 25 ಒಂದಲೆ 25 ಮೂರಲೆ 3 ಒಂದಲೆ 3 ಎರಡಲೆ 6, ಒಂದು ಸಾಣದಾತು 3 ಆರಲೆ 18, 3 ಎರಡಲೆ 6, 3 ಐದಲೆ 15, ಬರೋಬ್ಬರಿ 20,625. ಬರೋಬ್ಬರಿ 20,625. ಎಲ್ಲದು ಉತ್ತರ ಹುಡುಕ್ಯಾಡ್ರಿ. 20,620 ಚಕ್ಕಂದು ಸಿಕ್ಕೇ ಬಿಡ್ತು ಉತ್ತರ. ಇವೆಲ್ಲ ಒಂದೊಂದು ಅಂಕಿ ಕಡಿಮೆ ಮಾಡ್ಯಾನ. ಅಲ್ಲಿ 625, 525 ಮಾಡ್ಯಾನ, ಅಲ್ಲಿ 325 ಮಾಡ್ಯಾನ, ಇಲ್ಲ 425 ಮಾಡ್ಯಾನ. ಯಾಕಂದ್ರೆ ಕೈಗಾಡಗಳು ತಪ್ಪಲೆ ಅಂತ ತಿಳ್ಕೊಂಡು ಮಾಡಿರ್ತಾರೆ ಅವರು. ಉತ್ತರ ಸಂಖ್ಯೆ ಎ. ಹೌದ್ರಿ ಸರ, ಇದೆಲ್ಲ ಕರೆಕ್ಟ್ ಆಯ್ತು. ಒಂದು ನವೋದಯದಾಗ ಹೆಂಗೆ ಮಾಡಬೇಕು, ಇಷ್ಟೆಲ್ಲ ರೀತಿಗಳನ್ನು ಹಚ್ಕೊಂಡು ಮಾಡೋದಕ್ಕಿಂತಲೂ ಒಂದು ಸ್ವಲ್ಪ ನೋಡ್ರಿ. ಇಲ್ಲೊಂದು ನವೋದಯ ಥಿಯರಿ ಇಲ್ಲಿ ಹಾಕಿರ್ತನು ನೋಡ್ರಿ. ಇದು 8ನೇ ಥಿಯರಿ. ಒಟ್ಟು ಬೆಲೆ ಎಷ್ಟದ, 61,875 ಅದ. ಇದಕ್ಕೆ ಬಾಗಿಲೆ ಚಿನ್ನ ಹಾಕ್ರಿ. ಅನೇಕ ವಸ್ತುಗಳ ಬೆಲೆ ಕೊಟ್ಟು ಬಹಳಷ್ಟು ಬೆಲೆಗಳ ಕೊಟ್ಟಾನ, ಕಡಿಮೆ ವಸ್ತುಗಳ ಬೆಲೆ ಕೇಳ್ಯಾನ. ಸ್ವಲ್ಪ ಇಲ್ಲಿ ಪಾಯಿಂಟ್ಸ್ ಹೇಳ್ತಾನೆ ಕೇಳ್ರಿ. ಬಹಳ ವಸ್ತುಗಳ ಬೆಲೆ ಕೊಟ್ಟು ಕಡಿಮೆ ವಸ್ತುಗಳ ಬೆಲೆ ಕೇಳಿದಾಗ ಭಾಗಾಕಾರ ಮಾಡಬೇಕು. ಇದು ಒಂದು ಪಾಯಿಂಟ್ ನೆನಪಿಟ್ಕೋಬೇಕು. ಬಹಳ ವಸ್ತುಗಳ ಬೆಲೆ ಕೊಟ್ಟು ಕಡಿಮೆ ವಸ್ತುಗಳ ಬೆಲೆ ಕೇಳಿದರೆ ಏನು, ಬಹಳ ವಸ್ತುಗಳ ಬೆಲೆ ಕೊಟ್ಟಾನ, ಕಡಿಮೆ ವಸ್ತುಗಳ ಬೆಲೆ ಕೇಳ್ಯಾನ, ಎಷ್ಟು ಪಟ್ಟ ಕಡಿಮೆ ಕೇಳ್ಯಾನ ಅದರಲ್ಲೇ ಬಾಯಿಸೋದು. ಹೆಂಗೆ ತಿಳ್ಕೊಬೇಕಂದ್ರೆ 25ಕ್ಕೆ 75ಕ್ಕೆ ಬಾಯಿಸ್ಬಿಡ್ರಿ. 3 ಪಟ್ಟು ರೇಟ್ ಕಡಿಮೆ ಆಯ್ತು, ಇದನ್ನು 3ಲೇ ಬಾಯಿಸ್ಬಿಡ್ರಿ.
ನೋಡಿ 3 ಒಂದಲೆ 3 ಎರಡಲೆ 6 0, 3 ಆರಲೆ 18, 3 ಎರಡಲೆ 6, 3 ಐದಲೆ 15 ನೋಡ್ರಿ 20 625 ಡೈರೆಕ್ಟ್ ಉತ್ತರ ಬಂತು. ಉತ್ತರ ಸಂಖ್ಯೆ ನೋಡ್ರಿ ಎ. ಇದು ನವೋದಯ ಥಿಯರಿ. ಎಷ್ಟು ಅದೇ ರೀತಿ ಒಳಗೆ ನೀವು ಮಾಡಬಹುದು. 105 ನೋಟ್ಬುಕ್ಗಳ ಬೆಲೆ ಕೊಟ್ಟದ ಕೇಳ್ಯಾನ 21. ಆ ಒಟ್ಟು ಉತ್ತರಕ್ಕೆ ನೀವು ಎಷ್ಟರಲ್ಲೇ ಭಾಗಿಸ್ತೀರಿ? ಭಾಗಿಸಿ ಉತ್ತರ ಮಾಡಿ ಇಟ್ಟು ಬಿಡ್ರಿ. ಈಗೊಂದು ನಾ ಗಣಿತ ತಿಳಿಸಿನ ವೇಗವಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಸಿನ ಆಲ್ರೆಡಿ. ಮುಂದಿನ ಗಣಿತ ಮಾಡ್ರಿ ತಿಳ್ಕೊಂಡ ಮಾಡಿದ್ರೆ ಓಕೆ. ವಿಡಿಯೋ ಆನ್ ಮಾಡಿರಿ. ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿರಿ. ಟೈಮ್ ಹಾಳು ಮಾಡಬೇಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 105 ನೋಟ್ಬುಕ್ಗಳ ಬೆಲೆ 105 ನೋಟ್ಬುಕ್ಗಳ ಬೆಲೆ 105 ನೋಟ್ಬುಕ್ಗಳ ಬೆಲೆ 13,125 ರೂಪಾಯಿ ಆದರೆ 21 ನೋಟ್ಬುಕ್ಗಳ ಬೆಲೆ ಬರೋಬ್ಬರಿ ಎಷ್ಟು? ಭಾಗಾಕಾರ ದೂರಗೇರಿ ಹಾಕ್ರಿ. 21 ಗುಂಡ್ಲೆ 13 125 ಕೆಳಗೆ 105 ಬರೋಬ್ಬರಿ 21 ಒಂದಲೆ 21 ಐದಲೆ 5 ಒಂದಲೆ 5 ಎರಡಲೆ 10, 5 ಆರಲೆ 30, 5 ಎರಡಲೆ 10, 5 ಐದಲೆ 25, 26 25. ಉತ್ತರ 26 25 2,625 ರೂಪಾಯಿ. ಉತ್ತರ ಸಂಖ್ಯೆ ಎ. ನವೋದಯ ಥಿಯರಿ ನೀವು ಇಷ್ಟೆಲ್ಲ ಮಾಡ್ಕೊತ ನವೋದಯ ಥಿಯರಿ ಒಳಗೆ ಏನು ಮಾಡ್ಬೇಕು? NT ಥಿಯರಿ ಯೂಸ್ ಮಾಡಬೇಕು. NT ಥಿಯರಿ ಅಂದ್ರೆ ಒಟ್ಟು ಬೆಲೆ ಎಷ್ಟದ? 13,125 ಅದ. ಬಹಳ ವಸ್ತುಗಳ ಬೆಲೆ ಕೊಟ್ಟು ಕಡಿಮೆ ವಸ್ತುಗಳ ಬೆಲೆ ಕೇಳಿದರೆ ಏನು ಮಾಡ್ಬೇಕಂತ ಹೇಳಿನು? ಭಾಗಾಕಾರ ಮಾಡ್ಬೇಕಂತ ಹೇಳಿನು. ಎಷ್ಟು ಪಟ್ಟು ಭಾಗಾಕಾರ ಮಾಡಬೇಕು? 105 5 ಪಟ್ಟು ಆಗ್ತದ. 21 5 ಪಟ್ಟು 105 ಅಂದ್ರೆ 5ರಲ್ಲಿ ಭಾಗಿಸ್ಬಿಡ್ರಿ. 75 ಏನದ? 21 5 ಪಟ್ಟು ಆಗ್ತದ. 5ರಲ್ಲಿ ಭಾಗಿಸ್ರಿ. 5 ಒಂದಲೆ 5 ಎರಡಲೆ 10, 5 ಆರಲೆ 30, 5 ಎರಡಲೆ 10, 5 ಐದಲೆ 25 ಬರೋಬ್ಬರಿ 26 25. ಉತ್ತರ ಸಂಖ್ಯೆ ಎ. ಇದು NT ಥಿಯರಿ. ಇದನ್ನ ಸರ್ ನೀವು ಕಲ್ತೀರಿ ಅಂದ್ರೆ NT ಥಿಯರಿ ಕಲಿತೀರಿ. ಬರೇ ನಾ ಹಿಂಗಿಟ್ಟು ಕಿಸಿಂದ ಹಿಂಗೆ ಕಡ್ತಾ ಹೊಡೆದು ಬಿಟ್ಟು ಅಂದ್ರೆ ನಿಮಗೆ ಗಣಿತ ಹತ್ತೋದಿಲ್ಲ. ಸರ್ ಏನೋ ಇಟ್ರು ಯಾವಾಗ ಭಾಗಿಸ್ಬೇಕು? ಬಹಳ ವಸ್ತುಗಳ ಬೆಲೆ ಕೊಟ್ಟು ಕಡಿಮೆ ವಸ್ತುಗಳ ಬೆಲೆ ಕೇಳಿದ್ರೆ ಭಾಗಿಸ್ಬೇಕು. ಕಡಿಮೆ ನೋಡು, ಅನೇಕ ವಸ್ತುಗಳ ಬೆಲೆ ಕೇಳಿದ್ರೆ ಉಲ್ಟಾ ಆತಂದ್ರೆ 25 ವಸ್ತುಗಳ ಬೆಲೆ ಕೊಟ್ಟು 75 ವಸ್ತುಗಳ ಬೆಲೆ ಕೇಳಿದಂದ್ರೆ ಆ ಪಟ್ಟಲ್ಲಿ ಗುಣಾಕಾರ ಮಾಡಬೇಕು ನೀವು. ಬಹಳ ವಸ್ತುಗಳ ಬೆಲೆ ಕೊಟ್ಟು ಕಡಿಮೆ ವಸ್ತುಗಳ ಬೆಲೆ ಕೇಳಿದ್ರೆ ಭಾಗಾಕಾರ ಮಾಡಬೇಕು. ಕಡಿಮೆ ವಸ್ತುಗಳ ಬೆಲೆ ಕೊಟ್ಟು ಅನೇಕ ವಸ್ತುಗಳ ಬೆಲೆ ಕೇಳಿದ್ರೆ ಅದರ ಪಟ್ಟಲ್ಲೇ ಗುಣಾಕಾರ ಮಾಡ್ಬೇಕು. ಅಂತ ಮುಂದೆ ಬರ್ತಾವೆ. ಬಂದಾಗ ತಿಳಿಸ್ತು. ಎರಡು ಮಿಕ್ಸ್ ಮಾಡ್ಕೋಬೇಡ್ರಿ. ಈಗ ಸರಿಯಾಗಿ ಹಿಂಗೆ ಗಣಿತ ನೀವು ಹಿಂಗೆ ಕಲಿಬೇಕು. ನೀವು ಹಿಂಗೆ ಗಣಿತಗಳನ್ನು ಮಾಡಬೇಕು. ಇವೇ ನಾಳೆ ಗುಣಾಕಾರದೊಳಗೆ ಹಿಂಗೆ ಬಂದು ಅಂದ್ರೆ ಹ್ಯಾಂಗೆ ಮಾಡಬೇಕು? ಸರಳ ಭಾಗಾಕಾರ ಮಾಡ್ರಿ ಅಂದ್ರೆ ಹಿಂಗೆ ಗುಂಡು ಹಾಕಿ ಕಿಸಿಂದ 75ರಲ್ಲಿ 1 ಬೇಡ ಕನಿಷ್ಠ ರೂಪಕ್ಕೆ ತರೋದು. ವೇಗವಾಗಿ ಕನಿಷ್ಠ ರೂಪ ತರುವುದೇ ಭಾಗಾಕಾರ. ಭಿನ್ನ ರಾಶಿಯನ್ನ ಕನಿಷ್ಠ ರೂಪಕ್ಕೆ ತರೋ ಕ್ರಿಯೆಗೆ ಭಾಗಾಕಾರ ಎಂದು ಕರೆಯುತ್ತಾರೆ. ಶೇಷ ಉಳಿತಂದ್ರೆ ಮಿಶ್ರ ಭಿನ್ನ ರಾಶಿ ಆಗ್ತದ. ಅದು ಭಾಗಾಕಾರ. ಭಿನ್ನ ರಾಶಿ ಕನಿಷ್ಠ ರೂಪ ಮೀನ್ಸ್ ಇಟ್ ಈಕ್ವಲೆಂಟ್ ಟು ಡಿವೈಡ್ ಗಣಿತ ಅದು. ಶೇಷ ಉಳಿತ ಅಂದ್ರೆ ಮಿಶ್ರ ಭಿನ್ನ ರಾಶಿ ಆಗ್ತದ. ಒಟ್ಟೆ ಭಾಗ ಹೋಗ್ಲಿಲ್ಲ ಅಂದ್ರೆ ವಿಷಮ ಭಿನ್ನ ರಾಶಿ ಆಗ್ತದ. ಅದನ್ನ ಅರ್ಥ ಮಾಡ್ಕೋಬೇಕು. ಈ ಗಣಿತಗಳನ್ನು ನೋಡ್ರಿ, ಮುಂದೆ ಎಷ್ಟು ಚೆನ್ನಾಗಿ ಆಗ್ತಿರಿ. ಚೆನ್ನಾಗಿ ಬಿಡಿಸ್ಕೊಳ್ಳಿ ಫೇರ್ದ.